ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ ಇವತ್ತು ರೈತ ಕಾರ್ಮಿಕರ ಸಮಸ್ಯೆ ಏನು ಅಂತ ಹೇಳಿದ್ರೆ ಇವತ್ತು ಏನು ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರ್ತಕ್ಕಂಥ ಲೇಬರ್ ಕೋಡ್ ಏನಿದೆ ಲೇಬರ್ ಕೋಡನ್ನು ವಾಪಸ್ ಪಡಿಬೇಕು ಅಂತ ಹೇಳ್ಬಿಟ್ಟು ಕಾರಣ ಏನು ಅಂತ ಹೇಳಿದ್ರೆ ಏನು 1947ರಲ್ಲಿ ನಾವು 47 ಕಾನೂನುಗಳನ್ನು ಹೋರಾಟ ಮುಖಾಂತರ ಗಳಿಸಿದ್ವು. ಇವತ್ತು ಅದನ್ನು ಕೇಂದ್ರ ಸರ್ಕಾರ ಕೇವಲ 4 ಲೇಬರ್ ಕೋಡ್ಗಳನ್ನಾಗಿ ಜಾರಿಗೊಳಿಸಲು ಹೊರಟಿದೆ. ಅದನ್ನು ನಾವು ಇವತ್ತು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ ಕಾರ್ಮಿಕರು. ಅದೇ ರೀತಿಯಾಗಿ ರೈತರ ಸಮಸ್ಯೆ, ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದ ಬೆಲೆಯನ್ನು ನಿಗದಿಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಹೋರಾಟ. ಯಾಕಂದರೆ ಇವತ್ತು ರೈತ ಒಂದು ಬೆಳೆ ಬೆಳಿಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಆದರೆ ಒಂದು ಬೆಳೆ ಬೆಳೆಯೋದಕ್ಕಿಂತ ಡಬಲ್ ಇವತ್ತು ಖರ್ಚನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ಸರ್ಕಾರ ಗಂಭೀರವಾಗಿ ಗಮನಿಸಿ ರೈತರು ಬೆಳೆದಕ್ಕಂಥ ಬೆಳೆಗೆ ವೈಜ್ಞಾನಿಕವಾದಂಥ ಒಂದು ಬೆಲೆಯನ್ನು ನಿಗದಿಪಡಿಸಬೇಕು ಅಂತ ಹೇಳ್ಬಿಟ್ಟು ಮತ್ತು ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಕಾರ್ಖಾನೆಗಳಲ್ಲೂ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಕನಿಷ್ಠ ಕೂಲಿ 35,000 ರೂಪಾಯಿಗಳನ್ನು ಜಾರಿಗೊಳಿಸಬೇಕು. ಸ್ಕೀಮ್ ವರ್ಕರಿಗೆ 26,000 ರೂಪಾಯಿಗಳನ್ನು ಮಾಡಬೇಕು. ಮತ್ತು ಏನಿವತ್ತು ಕಾಯಂ ನೌಕರರಿದ್ದಾರೆ ಕಾಯಂ ನೌಕರರಿಗೆ ಭವಿಷ್ಯ ನಿಧಿಯನ್ನು ತೆರವುಗೊಳಿಸಬೇಕು. ಅವ್ರಿಗೆ ಪಡಿತಕ್ಕಂಥ ಎಲ್ಲ ಸಂಬಳಕ್ಕೂ ಭವಿಷ್ಯ ನಿಧಿಯನ್ನು ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಕಾಯಂ ನೌಕರರಿಗೆ ಏನು ಬೋನಸ್ ಕಾಯಿದೆ ಇದೆ, ಬೋನಸ್ ಕಾಯಿದೆಯನ್ನು ಸಹ ತೆರವುಗೊಳಿಸಬೇಕು. ಈಗೇನು ಬೋನಸ್ ಕಾಯಿದೆ ಕೇವಲ 21,000 ರೂಪಾಯಿ ಇದೆ, ಅದನ್ನು ಏನು ವೇತನ ಪಡಿತಾ ಇದ್ದಾರೆ 40,000 50,000 ರೂಪಾಯಿ ಇದನ್ನು ಸಹ ಬೋನಸ್ ಕಾಯಿದೆಯನ್ನು ನಿಗದಿಗೊಳಿಸಿ ಅವರಿಗೆ ಬೋನಸ್ ಹೆಚ್ಚುವರಿಯಾಗಿ ಬರದ ರೀತಿ ಮಾಡಬೇಕು. ಮತ್ತು ESI ಸೌಕರ್ಯವನ್ನು ಉತ್ತಮ ಗುಣಮಟ್ಟದಲ್ಲಿ ಉತ್ತಮಪಡಿಸಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಇವತ್ತು ನೋಡಿ ಈಗಾಗಲೇ ತುಮಕೂರಿನಲ್ಲಿ ISI ಆಸ್ಪತ್ರೆ ಬರೀ ಡಿಸ್ಪೆನ್ಸರಿ ಮಾತ್ರ ಸೀಮಿತವಾಗಿದೆ. ಹಿಂದೆ ನಾವು ಹೋರಾಟಗಳನ್ನು ಮಾಡಿದ್ವು. ತುಮಕೂರಿನಲ್ಲಿ ESI ಸ್ವಂತ ಕಟ್ಟಡ ಆಸ್ಪತ್ರೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು. ಆದರೆ ESI ಆಸ್ಪತ್ರೆಯನ್ನು ಜಾರಿಗೊಳಿಸಲು ಇವತ್ತು ವಿಫಲ ಆಗಿರ್ತಕ್ಕಂಥದ್ದು. ಮುಂದಿನ ಹೋರಾಟ ಇವತ್ತಿನ ಹೋರಾಟಗಳಿಗೆ ಏನಾದರೂ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಿಗಣಿಸದೆ ನಮ್ಮ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಅವರು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕೇಂದ್ರೀಯ ಸಮಿತಿ, ಯಾಕಂದರೆ ಇವತ್ತು ಒಂದು ಸಂಘಟನೆ ಅಲ್ಲ, ಇವತ್ತು ಇಡೀ ರಾಷ್ಟ್ರಾದ್ಯಂತ ಮಾಡ್ತಕ್ಕಂಥ 10 ಸಂಘಟನೆಗಳಲ್ಲಿ ಪ್ರಮುಖವಾಗಿ ತುಮಕೂರಿನಲ್ಲಿ 4 ಇದ್ದೇವೆ. ಅದರಿಂದ ಇವತ್ತು ಕೇಂದ್ರೀಯ ಸಮಿತಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಎಲ್ಲ JCTU ನಾಯಕರು ಭದ್ರಾಗಿರ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಬೇಗೌಡ AITC ಜಿಲ್ಲಾಧ್ಯಕ್ಷರು, JCTU ಸಂಚಾಲಕ.